ಶ್ರೀಗುರುಭ್ಯೋ ನಮಃ. ಹರಿ ಓಂ. ವಿಜ್ಞಾನರೋಚಿ ಪರಿಪೂರಿತಾಂತರ್ವಾಕ್ಯಾಂಡಕೋಶಂ ಹರಿತೋ ಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಮಾನತೋಸ್ಮಿ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ. ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾದ್ ಭವೇತ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತ್ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ. ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ನವಮ ಸ್ಕಂಧದ 19ನೇ ಅಧ್ಯಾಯದಲ್ಲಿ ಇವತ್ತು 18ನೇ ಶ್ಲೋಕ. ಬಾಲ್ಹೀಕಾತ್ ಸೋಮದತ್ತೋ ಭೂತ್ ಭೂರಿರ್ಭೂರಿಶ್ರವಾಸ್ತತಃ. ಶಲಶ್ಚ ಶಂತನೋರಾಸೀತ್ ಗಂಗಾಯಾಂ ಭೀಷ್ಮ ಆತ್ಮವಾನ್. ಮೂರು ಜನ ಮಕ್ಕಳು ಪ್ರತೀಪ ಮಹಾರಾಜನಿಗೆ ದೇವಾಪಿ ಶಂತನು ಬಾಲ್ಹೀಕ ಅಂತ. ಅದರಲ್ಲಿ ದೇವಾಪಿ ಕಲಾಪಗ್ರಾಮದಲ್ಲಿ ತಪಸ್ಸನ್ನ ಮಾಡ್ತಾ ರಾಜ್ಯಭಾರವನ್ನ ತಾನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಹೋದ. ಶಂತನು ಎರಡನೆಯವನು ಮಹಾರಾಜನಾದ. ಮೂರನೆಯವನು ಬಾಲ್ಹೀಕ. ಈ ಬಾಲ್ಹೀಕನಿಂದ ಸೋಮದತ್ತ ಅಂತನ್ನವನು ಹುಟ್ಟುತ್ತಾನೆ. ಸೋಮದತ್ತನ ಮಗ ಭೂರಿ, ಭೂರಿಶ್ರವ, ಶಲ, ಹೀಗೆ ಮೂರು ಜನ ಮಕ್ಕಳು ಸೋಮದತ್ತನಿಗೆ. ಭೂರಿ, ಭೂರಿಶ್ರವ ಮತ್ತು ಶಲ ಅನ್ನೋ ಹೆಸರಿನ ಮೂರು ಜನ ಮಕ್ಕಳು ಹುಟ್ಟುತ್ತಾರೆ ಸೋಮದತ್ತನಿಗೆ. ಅಷ್ಟು ಅವರ ಬಗ್ಗೆ ಹೇಳಿದ್ದಾರೆ. ಇವರು ಅಲ್ಲಿ ಮುಂದೆ ನಮಗೆ ಮಹಾಭಾರತದ ಯುದ್ಧದ ಸಮಯಕ್ಕೆ ಇವರೆಲ್ಲ ಬರ್ತಾರೆ. ಇಷ್ಟು ಹೇಳಿ ಪುನಃ ಮತ್ತೆ ಶಂತನು ಮಹಾರಾಜನ ಸಂತತಿಯನ್ನ ಮುಂದುವರಿಸ್ತಾ ಇದ್ದಾರೆ. ಶಂತನುವಿಗೆ ಗಂಗಾದೇವಿಯಲ್ಲಿ ಭೀಷ್ಮ ಎಂಬ ಮಗ ಹುಟ್ಟುತ್ತಾನೆ. ಆತ್ಮವಾನ್ ಅಂತ ಕರೆದಿದ್ದಾರೆ. ಅವನಿಗೆ ಒಂದು ವಿಶೇಷಣ ಕೊಟ್ಟಿದ್ದಾರೆ, ಆತ್ಮವಾನ್ ಭೀಷ್ಮ ಅಂತ. ಆತ್ಮವಾನ್ ಅಂತಂದ್ರೆ ಒಳ್ಳೆ ಮನೋನಿಗ್ರಹವುಳ್ಳವನು ಅಂತ ಅರ್ಥ. ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆ ಮನಸ್ಸಿನ ಒಳ್ಳೆ ನಿಗ್ರಹ ಇರುವಂತಹ ಮಗ ಭೀಷ್ಮ. ಅಂತಹ ಉತ್ತಮನಾದ ಭೀಷ್ಮ ಶಂತನುವಿಗೆ ಗಂಗಾದೇವಿಯಲ್ಲಿ ಹುಟ್ಟುತ್ತಾನೆ.
ಬಾಲ್ಹೀಕಾತ್ ಸೋಮದತ್ತೋ ಭೂತ್ ಭೂರಿರ್ಭೂರಿಶ್ರವಾಸ್ತತಃ ಶಲಶ್ಚ ಶಂತನೋರಾಸೀತ್ ಗಂಗಾಯಾಂ ಭೀಷ್ಮ ಆತ್ಮವಾನ್ ಸರ್ವಧರ್ಮವಿದಾಂ ಶ್ರೇಷ್ಠೋ ಮಹಾಭಾಗವತ ಕವಿಃ ವೀರಯೂಥಾಗ್ರಣೀರ್ಯೇನ ರಾಮೋಪಿ ಯುಧಿತೋಷಿತಃ. ಈ ಭೀಷ್ಮಾಚಾರ್ಯರು ಗಂಗಾಪುತ್ರರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ಸರ್ವಧರ್ಮವಿದಾಂ ಶ್ರೇಷ್ಠ, ಸರ್ವಧರ್ಮಗಳನ್ನ ತಿಳ್ಕೊಂಡವರು ಅಂತ ಯಾರ್ಯಾರಿದ್ದಾರೆ ಅವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು. ಎಲ್ಲ ಧರ್ಮಗಳನ್ನು ಕೂಡ ಚೆನ್ನಾಗಿ ತಿಳ್ಕೊಂಡಂತವರು ಧರ್ಮಜ್ಞರು. ಅಷ್ಟೇ ಅಲ್ಲ, ಮಹಾ ಭಗವದ್ಭಕ್ತರಾದಂತಹ ಮಹಾಜ್ಞಾನಿಗಳು. ಮಹಾಭಾಗವತಃ ಕವಿಹಿ, ಕವಿಹಿ ಅಂದ್ರೆ ಜ್ಞಾನಿ ಅಂತ ಅರ್ಥ. ಉತ್ತಮ ಜ್ಞಾನಿಗಳು, ಚೆನ್ನಾಗಿ ಭಗವಂತನನ್ನ ತಿಳ್ಕೊಂಡಂತವರು ಮತ್ತು ಭಗವದ್ಭಕ್ತರು. ವೀರಯೂಥಾಗ್ರಣೀಹಿ, ವೀರರ ಸಮೂಹದಲ್ಲೇ ಅತ್ಯಂತ ಅಗ್ರೇಸರರಾಗಿರ್ತಕ್ಕಂಥವ್ರು. ಅಂತಹ ಭೀಷ್ಮಾಚಾರ್ಯರು ಅಂಬೆಯನ್ನ ಮದುವೆ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ. ಅದಕ್ಕೋಸ್ಕರ ಪರಶುರಾಮ ದೇವರ ಜೊತೆಯಲ್ಲಿಯೂ ಕೂಡ ಯುದ್ಧವನ್ನ ಮಾಡುವ ಪ್ರಸಂಗ ಬಂತು. ಪರಶುರಾಮ ದೇವರನ್ನು ಕೂಡ ಆ ಯುದ್ಧದಲ್ಲಿ ಸಂತೋಷಗೊಳಿಸಿದರು. ಯುಧಿ ತೋಷಿತಃ ಅಂತ ಇದೆ. ಬಹಳ ಎಚ್ಚರಿಕೆಯಿಂದ ನಾವು ಇದನ್ನ ಅಧ್ಯಯನ ಮಾಡಬೇಕು. ಇದರ ವಿವರಣೆ ಎಲ್ಲ ಮುಂದೆ ಬರ್ತದೆ. ತಾತ್ಪರ್ಯ ನಿರ್ಣಯದಲ್ಲಿ ಅದರ ನಿರ್ಣಯವನ್ನು ಕೂಡ ನೋಡೋಣಂತೆ. ಅದಕ್ಕೆ ಪೂರಕವಾದಂತಹ ಪದ ಇದು, ರಾಮೋಪಿ ಯುಧಿತೋಷಿತಃ ಅಂತ. ಕೆಲವರೆಲ್ಲ ಪರಶುರಾಮ ದೇವರನ್ನು ಕೂಡ ಭೀಷ್ಮಾಚಾರ್ಯ ಸೋಲಿಸಿ ಬಿಟ್ರು ಅಂತ ಹೇಳ್ತಾರೆ. ಪರಶುರಾಮ ದೇವರು ಯುದ್ಧಕ್ಕೆ ಬರ್ತಾರೆ, ಅಂಬೆಯನ್ನ ನೀನು ಮದುವೆ ಮಾಡ್ಕೋ ಅಂತ ಹೇಳಿ ಒತ್ತಾಯ ಮಾಡ್ಲಿಕ್ಕೆ ಅವ್ರು ಒಪ್ಕೊಳ್ಳದೆ ಇದ್ದಾಗ ಯುದ್ಧ ಮಾಡ್ತಾರೆ. ಅಂಬೆ ಬಂದು ಬಹಳ ಒತ್ತಾಯ ಮಾಡಿದ್ದಕ್ಕೆ. ಆಮೇಲೆ ಪರಶುರಾಮ ದೇವರನ್ನು ಕೂಡ ಸೋಲಿಸಿ ನಾನು ಯುದ್ಧ ಇದು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಪರಶುರಾಮ ದೇವರು ಹೋಗಿ ಹೇಳ್ತಾರೆ, ನನಗೂ ಕೂಡ ಯುದ್ಧದಲ್ಲಿ ಅವನನ್ನು ಗೆಲ್ಲಿಕ್ಕಾಗ್ಲಿಲ್ಲ, ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಬಿಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಕಂತಲೇ ಪರಶುರಾಮ ದೇವರು ಹಾಗೆ ಮಾಡಿದ್ದು. ಆ ಭೀಷ್ಮಾಚಾರ್ಯರನ್ನ ಯುದ್ಧದಲ್ಲಿ ಅವರು ಗೆದ್ದರೂ ಕೂಡ ಸೋತಂತ ನಟನೆ ಮಾಡಿದ್ದು, ಸಂತೋಷಗೊಳಿಸಿದರು ಅಂತ. ತೋಷಿತಃ ಅನ್ನೋ ಪದ ಇದೆ. ತೋಷಿತಃ ಅಂತಂದ್ರೆ ಪರಶುರಾಮ ದೇವರನ್ನು ಕೂಡ ಯುದ್ಧದಲ್ಲಿ ಸಂತೋಷ ಪಡಿಸಿರ್ತಕ್ಕಂಥವ್ರು ಈ ಭೀಷ್ಮಾಚಾರ್ಯರು. ಅವರು ಮದುವೆ ಮಾಡ್ಕೊಳ್ಬಾರ್ದು ಅಂತ ಅನ್ನೋದೇ ಭಗವಂತನ ಸಂಕಲ್ಪ ಆಗಿತ್ತು. ಹಾಗಾಗಿ ಬೇಕಂತಲೇ ಅವರು ಹಾಗೆ ಹೇಳಿದ್ರು ಪರಶುರಾಮ ದೇವರು. ಅದನ್ನ ನಿರ್ಣಯದಲ್ಲಿ ನಾವು ನೋಡೋಣ. ಅಂತಹ ಉತ್ತಮರಾದಂತಹ ಜ್ಞಾನಿಗಳು, ಇಂದ್ರಿಯ ನಿಗ್ರಹವುಳ್ಳವರು, ಭಗವದ್ಭಕ್ತರು, ಸರ್ವಧರ್ಮಗಳನ್ನ ತಿಳ್ಕೊಂಡವರಲ್ಲಿ ಅತ್ಯಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಈ ಇವರು ಭೀಷ್ಮಾಚಾರ್ಯರು. ಸರ್ವಧರ್ಮವಿದಾಂ ಶ್ರೇಷ್ಠೋ ಮಹಾಭಾಗವತ ಕವಿಃ ವೀರಯೂಥಾಗ್ರಣೀರ್ಯೇನ ರಾಮೋಪಿ ಯುಧಿತೋಷಿತಃ. ಶಂತನೋರ್ದಾಶಕನ್ಯಾಯಾಂ ಜಜ್ಞೆ ಚಿತ್ರಾಂಗದಃ ಸುತಃ ವಿಚಿತ್ರವೀರ್ಯೋ ಅವರಜೋ ನಾಮ್ನಾ ಚಿತ್ರಾಂಗದೋ ಹತಃ. ಇನ್ನು ಇದೇ ಶಂತನು ಮಹಾರಾಜನಿಗೆ ಬೆಸ್ತರ ಮಗಳಾದಂತಹ ಸತ್ಯವತೀ ದೇವಿ ಏನಿದ್ದಾಳೆ ಅವಳು ಪತ್ನಿ ಆಗ್ತಾಳೆ. ಇಲ್ಲಿ ದಾಶಕನ್ಯಾಯಾಮ್ ಅಂತ ಹೇಳಿದ್ದಾರೆ. ಸತ್ಯವತೀ ದೇವಿ ದಾಶಕನ್ಯೆ ಅಲ್ಲ, ಬೆಸ್ತರ ಮಗಳಲ್ಲ. ಅವಳು ಬೆಸ್ತರ ಮನೆಯಲ್ಲಿ ಬೆಳೆದವಳು.
ದಾಶಕನ್ಯಾ ಅಂತ. ಅದರ ವಿವರಣೆಯನ್ನು ಕೂಡ ಮುಂದೆ ನೋಡೋಣಂತೆ. ಇಲ್ಲೆಲ್ಲ ಸಂಕ್ಷೇಪವಾಗಿ ಹೇಳ್ತಾ ಬರ್ತಾ ಇದ್ದಾರೆ ವಂಶ ವಿಸ್ತಾರವನ್ನ ಅಷ್ಟೇ. ದಾಶಕನ್ಯಾ ಅಂದ್ರೆ ಆ ಬೆಸ್ತರ ಮನೆಯಲ್ಲಿ ಬೆಳೆದಂತಹ ಸತ್ಯವತಿ ದೇವಿ ಏನಿದ್ದಾಳೆ, ಆದ್ರಿಂದ ದಾಶಕನ್ಯೆ ಅಂತ ಕರೆಸ್ಕೊಂಡಂತಹ ಸತ್ಯವತಿ ದೇವಿಯಲ್ಲಿ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಶಂತನುವಿನ ಮಕ್ಕಳು, ಸತ್ಯವತಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳು ಅವರಿಬ್ರು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ ಅವರಿಬ್ಬರ ಹೆಸರು. ನಮಸ್ಕಾರ ಗುರುಗಳೇ. ಈ ಸತ್ಯವತಿ ದೇವಿ ಬಂದು ಪರಾಶರ ಮಹರ್ಷಿಯ ಬಂದು ಪತ್ನಿಯಾಗಿ ಅಲ್ಲಿ ವೇದವ್ಯಾಸರು ಹುಟ್ಟುತ್ತಾರೆ. ಅದೇ ಸತ್ಯವತಿ ದೇವಿ ಅವಳ ಬೇರೆ ಅವಳ ಚೂಲ? ಅದೇ ಸತ್ಯವತಿ ದೇವಿಯೇ ಶಂತನುವಿಗೆ ಪತ್ನಿ ಆಗ್ತಾಳೆ. ಅವಳು ಕನ್ಯೆಯಾಗಿಯೇ ಇರ್ತಾಳೆ, ಆ ವರ ಕೊಟ್ಟಿರ್ತಾರೆ. ಅದನ್ನ ಹಿಂದಿನ ಈ ಪಾಠ ಆಗುವಾಗ ನಾವು ನೋಡಿದ್ದೇವಲ್ಲ. ಸತ್ಯವತಿ ದೇವಿಯನ್ನ ಮದುವೆ ಮಾಡಿಕೊಂಡು ಪರಾಶರರು ವೇದವ್ಯಾಸ ದೇವರಿಗೆ ಅವತಾರವನ್ನ ಮಾಡಲಿಕ್ಕೆ ಕಾರಣಭೂತರಾಗಿ, ಆ ಸತ್ಯವತಿ ದೇವಿಗೂ ಕೂಡ ಕನ್ಯಾತ್ವವನ್ನ ಹಾಗೆ ದಯಪಾಲಿಸಿ ಅವರು ಸತ್ಯವತಿಯನ್ನು ಬಿಟ್ಟು ಹೋಗ್ತಾರೆ, ವೇದವ್ಯಾಸರನ್ನು ಬಿಟ್ಟು ಹೋಗ್ತಾರೆ. ತಿರುಗು ಕನ್ಯಾಯಿ ಅದಕ್ಕೆ ಕಮಲ ಶಾಂತನನ್ನ ಮದುವೆ ಮಾಡಿಗಿತ್ತಲ್ಲ ಅವಳ. ಹೌದು. ನಮಸ್ಕಾರ. ಸತ್ಯವತ್ಯಾಂ ಚಿತ್ರಾಂಗದ ವಿಚಿತ್ರವೀರ್ಯ ಜಜ್ಞೆ. ಆ ಸತ್ಯವತಿ ದೇವಿಯಲ್ಲೇನೆ ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಚಿತ್ರಾಂಗದ ಏನಿದ್ದಾನೆ, ಅವನು ಒಂದು ಸಲ ಯುದ್ಧಕ್ಕೆ ಹೋದಾಗ ಚಿತ್ರಾಂಗದ ಅನ್ನೋ ಹೆಸರಿನವನೇ ಒಬ್ಬ ಗಂಧರ್ವ ಇರ್ತಾನೆ. ಭಾರಿ ದೊಡ್ಡ ಏನು ವಿವಾದ ಇಲ್ಲ. ಅವರ ಹೆಸರೇ, ನನ್ನ ಹೆಸರು ನಿನಗೆ ಯಾಕೆ, ನಿನ್ನ ಹೆಸರು ನನಗೆ ಯಾಕೆ, ಹೆಸರಿನಲ್ಲೇ ವಿವಾದ. ಒಂದೇ ಹೆಸರಿನವ್ರು ಇರಬಾರದು ಇಬ್ರು ಅಂತ ಯುದ್ಧ ಮಾಡಿ ಚಿತ್ರಾಂಗದ ಆ ಗಂಧರ್ವನಿಂದ ಸತ್ತೋಗ್ತಾನೆ. ಚಿತ್ರಾಂಗದ ಅನ್ನೋ ಹೆಸರಿನ ಒಬ್ಬ ಗಂಧರ್ವ ಇವನನ್ನ ಸಾಯಿಸಿ ಬಿಡ್ತಾನೆ. ಹಾಗಾಗಿ ವಿಚಿತ್ರವೀರ್ಯ ಮಾತ್ರ ಉಳ್ಕೊಳ್ತಾನೆ. ಶಂತನೋರ್ ದಾಶಕನ್ಯಾಯಾಂ ಜಜ್ಞೆ ಚಿತ್ರಾಂಗದ ಸುತಃ ವಿಚಿತ್ರವೀರ್ಯೋ ಅವರಜೋ ನಾಮ್ನಾ ಚಿತ್ರಾಂಗದೋ ಹತಃ. ಯಸ್ಯಾಂ ಪರಾಶರಾತ್ ಸಾಕ್ಷಾತ್ ಅವತೀರ್ಣೋ ಹರೇ ಕಲಾ ವೇದಗುಪ್ತ್ಯೈ ಮುನಿಕೃಷ್ಣೋ ಯತೋಹಂ ಇದಮಧ್ಯಗಾಂ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ. ಈ ಸತ್ಯವತಿ ದೇವಿ ಏನಿದ್ದಾಳೆ, ಇದೇ ಸತ್ಯವತಿ ದೇವಿಯಲ್ಲೇನೆ ಮೊದಲು ಸಾಕ್ಷಾತ್ ಭಗವಂತ ಕೃಷ್ಣದ್ವೈಪಾಯನ ಋಷಿಗಳು ಪರಾಶರ ಋಷಿಗಳಿಂದ ಅವತಾರ ಮಾಡಿದ್ರು. ಯಸ್ಯಾಂ ಪರಾಶರಾತ್ ಸಾಕ್ಷಾತ್ ಅವತೀರ್ಣ ಸಾಕ್ಷಾತ್ ಹರೇಹೇ ಕಲಾ, ಭಗವಂತನದ್ದೇ ಸ್ವರೂಪಾಂಶವಾಗಿರ್ತಕ್ಕಂತಹ ವೇದವ್ಯಾಸ ಋಷಿಗಳು ಮುನಿಹಿ ಕೃಷ್ಣ ಅಂತ ಹೇಳಿದ್ದಾರೆ. ಅವರಿಗೆ ಕೃಷ್ಣ ಅಂತಾನೆ ಹೆಸರು. ಕೃಷ್ಣ ದ್ವೈಪಾಯನರು ದ್ವೀಪದಲ್ಲಿ ಅವತಾರ ಮಾಡಿದ್ರಿಂದ ದ್ವೈಪಾಯನ ಅಂತ ಕರೀತಾರೆ. ಆ ಯಮುನಾ ದ್ವೀಪದಲ್ಲಿ ಅವತಾರ ಆಗಿದ್ರಿಂದ ದ್ವೈಪಾಯನರು. ಅವರು ಕೃಷ್ಣ. ಇನ್ನೊಬ್ಬ ಕೃಷ್ಣ ಇರೋದ್ರಿಂದ ವ್ಯತ್ಯಾಸ ಗೊತ್ತಾಗ್ಲಿಕ್ಕೆ ಕೃಷ್ಣ ದ್ವೈಪಾಯನ ಅಂತ ಕರೀತಾರೆ. ವಾಸಿಷ್ಠ ಕೃಷ್ಣ ಅಂತ ಕೂಡ ಕರೀತಾರೆ. ವಸಿಷ್ಠ ಕುಲದಲ್ಲಿ ಅವತಾರ ಮಾಡಿದ್ರಿಂದ ವಾಸಿಷ್ಠ ಕೃಷ್ಣ ಅಥವಾ ಕೃಷ್ಣ ದ್ವೈಪಾಯನ ಅನ್ನೋ ಹೆಸರಿನಿಂದ ವೇದ ರಕ್ಷಣೆಗೋಸ್ಕರ ಅವತಾರವನ್ನ ಮಾಡಿರ್ತಕ್ಕಂಥವ್ರು ಭಗವಂತ. ವೇದಗುಪ್ತೈ, ವೇದಗಳನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಆದ ಅವತಾರ. ಆದ್ರಿಂದ ವೇದವ್ಯಾಸ ಅಂತ ಕೂಡ ಅವರನ್ನ ಕರೀತಾರೆ. ಹೀಗೆ ವೇದವ್ಯಾಸ, ಕೃಷ್ಣ ದ್ವೈಪಾಯನ, ವಾಸಿಷ್ಠ ಕೃಷ್ಣ ಅಂತನ್ನೋ ಹೆಸರಿನಿಂದ ವೇದಗಳ ರಕ್ಷಣೆಗೋಸ್ಕರ ಯಾವ ಭಗವಂತ ಸತ್ಯದೇವತಿ ದೇವಿಯಲ್ಲಿ ಅವತಾರ ಮಾಡಿದ್ನೋ ಅದೇ ಸತ್ಯವತಿ ದೇವಿ ಇವಳು. ಆ ವೇದವ್ಯಾಸ ದೇವರಿಂದಲೇನೆ ಹುಟ್ಟಿರ್ತಕ್ಕಂತಹ ನಾನು ಅಂತ ಇದ್ದಾರೆ ಶುಕಾಚಾರ್ಯರು. ಇದೆಲ್ಲ ಶುಕಾಚಾರ್ಯ ಹೇಳ್ತಾ ಇರೋದು. ಯಥೋ ಅಹಂ ಇದಮಧ್ಯಗಾಂ ಅಂತ. ಯಾವ ಆ ವೇದವ್ಯಾಸ ದೇವರಿದ್ದಾರೆ, ಆ ವೇದವ್ಯಾಸ ದೇವರಿಂದಲೇ ಹುಟ್ಟಿದಂತಹ ನಾನು
ಅವರಿಂದಲೇ ಈ ಭಾಗವತವನ್ನ ಅಧ್ಯಯನ ಮಾಡಿದ್ದು. ಈಗೇನ್ ನಿಮ್ಗೆ ನಾನು ಭಾಗವತ ಹೇಳ್ತಾ ಇದ್ದೇನೆ, ಈ ಭಾಗವತವನ್ನ ಅದೇ ವೇದವ್ಯಾಸ ದೇವರಿಂದಲೇನೆ ನಾನು ಅವತಾರ ಮಾಡಿದ್ದು. ಯಾವ ವೇದವ್ಯಾಸ ದೇವರು ಇದೇ ಸತ್ಯವತಿ ದೇವಿಯಲ್ಲಿ ವೇದ ರಕ್ಷಣೆಗೋಸ್ಕರ ಅವತಾರ ಮಾಡಿದ್ರೋ, ಅದೇ ವೇದವ್ಯಾಸ ದೇವರ ಮಗನಾದ ನಾನು ಅವರಿಂದಲೇನೆ ಈ ಭಾಗವತವನ್ನ ಅಧ್ಯಯನ ಮಾಡಿದ್ದು ಅಂತ ಶುಕಾಚಾರ್ಯರು ಹೇಳ್ತಾ ಇದ್ದಾರೆ. ನಮಸ್ಕಾರ ಗುರುಗಳೇ. ಇಲ್ಲಿ ಒಂದು ಹರೇಹೇ ಕಲಾ ಕಲಾ ಅಂತ ಹೇಳ್ತಾರೆ. ಸೊ ಶ್ರೀಹರಿಯಿಂದ ಒಂದು ಅಂಶ ಅಂಗ ಮರಿ ಈ ಶ್ಲೋಕಲ್ಲಿ ಇದೆ. ಬಟ್ ನಮ್ಮಲ್ಲಿ ಒಂದು ವೇದವ್ಯಾಸರ ಒಂದು ಪರಮಾತ್ಮನ ಪರಿಪೂರ್ಣ ಅವತಾರ ಹಂಗಂತಾರೆ. ಅದನ್ನ ಹೆಂಗ ಕೂರ್ಸೋದು? ಅದಕ್ಕೆ ಸ್ವರೂಪ ಅಂಶ ಅಂತ ಹೇಳಿದ್ರು. ಕಲಾ ಅನ್ನೋ ಶಬ್ದಕ್ಕೆ ಅಂಶ ಅಂತಂದ್ರೆ ಎಂತ ಅಂಶ? ಸ್ವರೂಪಾಂಶವೇ, ಭಗವಂತನ ಸ್ವರೂಪವೇ. ಅದನ್ನ ಬೇರೆ ಬೇರೆ ಶಬ್ದಗಳಿಂದ ಹೇಳ್ತಾರೆ ಅಷ್ಟೇ. ಕಲಾ ಅಂದ ಕೂಡಲೇ ಒಂದ್ ಯಾವ್ದೋ ಒಂಚೂರು ಅಂಶ ಇತ್ತು ಹಂಗೆಲ್ಲ ಇಟ್ಕೊಬಾರ್ದು. ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳನ್ನ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಅರ್ಥ ಮಾಡಬೇಕು. ಇದೇನಂತ ದೊಡ್ಡ ಸಮಸ್ಯೆ ಏನಿಲ್ಲ. ಕಲಾ ಅಂತಂದ್ರೆ ಸ್ವರೂಪ ಕಲಾ, ಸ್ವರೂಪಾಂಶ ಅಂತ ಇಟ್ಕೊಂಡ್ಬಿಟ್ರೆ ಸರಿ. ವೇದ ಗುಪ್ತಿ, ವೇದಗಳನ್ನ ರಕ್ಷಣೆ ಮಾಡಿದ್ದು ಹೊರತು ವೇದಗಳನ್ನ ರಚನೆ ಮಾಡಿದ್ದಲ್ಲ. ವೇದಗಳು ಅನಾದಿನಿತ್ಯ. ಅಂತಹ ವೇದಗಳನ್ನ ವಿಭಾಗ ಮಾಡಿ ಆ ವೇದಗಳ ಅಭಿಪ್ರಾಯವನ್ನ ಜನರಿಗೆ ತಿಳಿಸಿ ಆ ವೇದಗಳನ್ನ ರಕ್ಷಣೆ ಮಾಡಿದ್ದಾರೆ. ಆ ವೇದಗಳ ರಕ್ಷಣೆಗೋಸ್ಕರ ಅವತಾರ ಮಾಡಿದ್ದಾರೆ. ಸಾಕ್ಷಾತ್ ಕಲಾ ಸ್ವರೂಪಾಂಶ ಭೂತಃ ಅಂತ ಛಲಾರಿ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ಸ್ಪಷ್ಟವಾಗಿ. ಇದನ್ನೇ ಆ ಸಂಶಯ ಪರಿಹಾರಕ್ಕೋಸ್ಕರ. ಪರಾಶರಾತ್ ಹರೇಹೇ ಸಾಕ್ಷಾತ್ ಕಲಾಬಲಾದಿವ್ಯಾವೃತ್ತಯೇ ಸಾಕ್ಷಾದಿತಿ ಅಂತ ಸತ್ಯಧರ್ಮ. ಹೀಗೆ ಸತ್ಯವತಿ ದೇವಿಯಲ್ಲಿ ಮೊದಲೇ ವೇದವ್ಯಾಸ ದೇವರ ಅವತಾರ ಆಗಿತ್ತು ಅನ್ನೋದನ್ನು ತಿಳಿಸಿದ್ದಾರೆ. ಅವರ ಮಗನಾದ ವೇದವ್ಯಾಸರೇನಿದ್ದಾರೆ, ಅವರ ಮಗನಾದ ನಾನು ಅವರಿಂದಲೇ ಈ ಭಾಗವತವನ್ನ ಅಧ್ಯಯನ ಮಾಡಿದ್ದೇನೆ ಅಂತ ಶುಕಾಚಾರ್ಯ ಹೇಳ್ತಾ ಇದ್ದಾರೆ ಪರೀಕ್ಷಿತ್ ರಾಜನಿಗೆ. ಯಸ್ಯಾಂ ಪರಾಶರಾತ್ ಸಾಕ್ಷಾತ್ ಅವತೀರ್ಣೋ ಹರೇ ಕಲಾ ವೇದಗುಪ್ತೈ ಮುನಿಕೃಷ್ಣೋ ಯತೋ ಹಮಿದ ಮಧ್ಯಗಾಂ ಹಿತ್ವಾ ಸ್ವಶಿಷ್ಯಾನ್ ಪೈಲಾದೀನ್ ಭಗವಾನ್ ಬಾದರಾಯಣಃ ಮಹ್ಯಂ ಪುತ್ರಾಯ ಶಾಂತಾಯ ಪರಂ ಗುಹ್ಯಮಿದಂ ಜಗೌ. ವೇದವ್ಯಾಸದೇವರಾಗಿ ಭಗವಂತ ಅವತಾರ ಮಾಡಿದಾಗ ಅವರು ತಂದೆಯನ್ನು ತಾಯಿಯನ್ನು ಇಬ್ಬರನ್ನೂ ಬಿಟ್ಟು ಹೊರಟೋಗಿ ವೇದಗಳ ವಿಭಾಗ ಮಾಡಿದರು. ಬದರಿಕಾಶ್ರಮಕ್ಕೆ ಹೋದರು. ಅಂತಹ ಭಗವಂತನಾದ ಬಾದರಾಯಣರು ಅನೇಕ ಶಿಷ್ಯರನ್ನ ಪಡ್ಕೊಂಡಿದ್ರು. ಪೈಲ, ಜೈಮಿನಿ, ವೈಶಂಪಾಯನ, ಹೀಗೆ ಅನೇಕ ಜನ ಶಿಷ್ಯರನ್ನ, ಬೇರೆ 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 ಶಿಷ್ಯರು ಬಹಳ ಜನ ಇದ್ರು ಅವರಿಗೆ. ಆ ಎಲ್ಲ ಬೇರೆ ಬೇರೆ ಶಿಷ್ಯರುಗಳನ್ನೆಲ್ಲಾ ಬಿಟ್ಟು ನನಗೇ ಈ ಭಾಗವತವನ್ನು ಉಪದೇಶ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಶುಕಾಚಾರ್ಯ. ಅಂದ್ರೆ ಇದರದ ಈ ಭಾಗವತ ಗ್ರಂಥದ ಒಂದು ವೈಶಿಷ್ಟ್ಯ ಮತ್ತು ತನ್ನ ವೈಶಿಷ್ಟ್ಯ ಎರಡೂ ಇದರಿಂದ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಸಾಕ್ಷಾತ್ ರುದ್ರದೇವರ ಅವತಾರ ಅವರು. ಅವರಿಗೆ ವೇದವ್ಯಾಸ ದೇವರಿಗೆ ಅನೇಕ ಜನ ಶಿಷ್ಯರು, ಪೈಲಾದೀನ್ ಸ್ವಶಿಷ್ಯಾನ್, ಪೈಲ, ಜೈಮಿನಿ ಮೊದಲಾದಂತಹ ಅನೇಕ ಜನ ಶಿಷ್ಯರನ್ನ ಬಿಟ್ಟು ಹಿತ್ವಾ ಪುತ್ರಾಯ ಶಾಂತಾಯ ಅಂತ ಮಗನಾದ ನಾನು ಭಕ್ತನೂ ಆದ ಭಗವದ್ಭಕ್ತನಾದ ಮಗನಾದ ನನಗೇನೆ ಅತ್ಯಂತ ಗುಹ್ಯವಾದಂತಹ ಈ ಗ್ರಂಥ ಭಾಗವತವನ್ನ ಉಪದೇಶ ಮಾಡಿದ್ರು ಅಂತ. ಗುಹ್ಯಂ ಇದಂ ಜಗೌ, ಇದು ಬಹಳ ಗುಹ್ಯ ಗ್ರಂಥ. ಇದು
ಅದಕ್ಕೆ ನನಗೆ ಮಾತ್ರ ಉಪದೇಶ ಮಾಡಿದ್ರಿ ಇದನ್ನ. ಬೇರೆ ಶಿಷ್ಯರುಗಳಿಗೆಲ್ಲ ಹೇಳದೆ ಮಗನಿಗೇನೆ ನಾನು ಶಾಂತಾಯ ಅಂದಿದ್ದಾರೆ. ಶಾಂತಾಯ ಪುತ್ರಾಯ, ಭಗವದ್ಭಕ್ತನಾದ, ಶಾಂತ ಅನ್ನೋ ಶಬ್ದಕ್ಕೆ ಇಲ್ಲಿ ಭಗವದ್ಭಕ್ತ ಅಂತ ಇಟ್ಟುಕೊಳ್ಬೇಕು. ಭಗವದ್ಭಕ್ತನಾದ ನನಗೆ ಈ ಗ್ರಂಥವನ್ನ, ಪರಮಂ ಗುಹ್ಯಂ, ಬಹಳ ಗೋಪ್ಯವಾದ ಗ್ರಂಥ ಇದು, ಬಹಳ ಗುಹ್ಯವಾದ ಗ್ರಂಥ, ಅಂತಹ ಈ ಮಹಾಭಾರತವನ್ನ ನನಗೆ ಮಾತ್ರ ಹೇಳಿದ್ರು. ಬೇರೆ ಶಿಷ್ಯರುಗಳೆಲ್ಲ ಇದ್ರು, ಅವರನ್ನೆಲ್ಲ ಬಿಟ್ಟು ನನಗೆ ಮಾತ್ರ ಈ ಗ್ರಂಥವನ್ನ ಅಧ್ಯಯನ ಮಾಡಿಸಿದ್ರು, ಉಪದೇಶ ಮಾಡಿದ್ರು. ಹಿತ್ವಾ ಸ್ವಶಿಷ್ಯಾನ್ ಪೈಲಾದೀನ್ ಭಗವಾನ್ ಬಾದರಾಯಣ ಮಹ್ಯಂ ಪುತ್ರಾಯ ಶಾಂತಾಯ ಪರಂ ಗುಹ್ಯಮಿದಂ ಜಗೌ. ವಿಚಿತ್ರವೀರ್ಯೋಥಾವಾಹ ಕಾಶಿರಾಜಸುತೆ ಬಲಾತ್ ಸ್ವಯಂವರಾದುಪಾನೀತೆ ಅಂಬಿಕಾಂಬಾಲಿಕೆ ಉಭೇ. ಅಷ್ಟು ಹೇಳಿ ಮತ್ತೆ ವಿಷಯಕ್ಕೆ ಬರ್ತಾ ಇದ್ದಾರೆ. ಈಗ ಸಂಕ್ಷೇಪವಾಗಿ ವಂಶ ಚರಿತ್ರೆಯನ್ನ ಹೇಳುವಂತಹ ಸಂದರ್ಭ. ಇವಾಗೇನು ಭಾಗವತವನ್ನ ಹೊಗಳೋ ಸಂದರ್ಭ ಅಲ್ಲ. ಆದರೂ ಆ ಸಾಂದರ್ಭಿಕವಾಗಿ ಸತ್ಯವತೀ ದೇವಿಯ ಬಗ್ಗೆ ಬಂದಾಗ ತಕ್ಷಣ ಅದನ್ನ ಹೇಳಬೇಕು ಅಂತ ಅನಿಸ್ತು ಶುಕಾಚಾರ್ಯರಿಗೆ. ಸತ್ಯವತೀ ದೇವಿ ಅಂದ್ರೆ ನನ್ನ ಅಜ್ಜಿ, ಅದಕ್ಕೋಸ್ಕರ ಅವರಿಗೆ ತಕ್ಷಣ ನೆನಪಾಯ್ತು. ಸತ್ಯವತೀ ದೇವಿಯಲ್ಲಿ ಶಂತನುವಿನಿಂದ ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ರು ಮಕ್ಕಳು ಹುಟ್ಟಿದ್ರು ಅಂತ ಹೇಳಿ ಅದನ್ನ ಹಾಗೆ ಮುಂದುವರಿಸಬೇಕಾಗಿತ್ತು. ಇಲ್ಲಿ ಅದನ್ನು ಮುಂದುವರಿಸ್ತಾರೆ ಈ ಶ್ಲೋಕದಲ್ಲಿ. ಮುಂದೇನಾಯ್ತು? ವಿಚಿತ್ರವೀರ್ಯನಿಂದ ಮತ್ತಾರು ಮುಂದೆ ವಂಶಚರಿತ್ರೆ ಅದನ್ನ ಹೇಳ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಮಧ್ಯದಲ್ಲಿ ಈ 2 ಶ್ಲೋಕಗಳನ್ನ ಆ ಶುಕಾಚಾರ್ಯರು ಏನ್ ಮಾಡ್ತಾರೆ, ಇದೇ ಸತ್ಯವತಿ ಅಂತ ಬಂದ ಕೂಡ್ಲೇನೆ ಇದೇ ಸತ್ಯವತಿ ದೇವಿಯಲ್ಲೇ ವೇದ ರಕ್ಷಣೆಗೋಸ್ಕರ ಭಗವಂತ ವೇದವ್ಯಾಸ ದೇವರಾಗಿ ಅವತಾರ ಮಾಡಿದ್ರು. ಅವರು ನನ್ನ ತಂದೆ, ಅವರಿಂದಲೇ ನಾನು ಭಾಗವತವನ್ನು ಅಧ್ಯಯನ ಮಾಡಿದ್ದು. ಈ ಭಾಗವತ ಅತ್ಯಂತ ಮುಖ್ಯವಾದ ಗ್ರಂಥ. ಅವರಿಗೆ ಬೇರೆ ಪೈಲ, ಜೈಮಿನಿ ಮೊದಲಾದ ಶಿಷ್ಯರೆಲ್ಲ ಇದ್ರೂ ಕೂಡ ನನಗೇನೆ ಭಕ್ತನಾದ ಮಗನಾದ ನನಗೇನೆ ಅತ್ಯಂತ ಗೋಪ್ಯವಾದ ಈ ಭಾಗವತವನ್ನು ಉಪದೇಶ ಮಾಡಿದ್ರು ಅಂತ ಇಷ್ಟು ಹೇಳಿ ಮುಂದೆ ಮತ್ತೆ ವಿಚಿತ್ರವೀರ್ಯನ ಕಥೆಯನ್ನ ಪ್ರಾರಂಭ ಮಾಡ್ತಾರೆ. ವಿಚಿತ್ರವೀರ್ಯ ಇಬ್ಬರನ್ನ ಮದುವೆ ಮಾಡ್ಕೊಳ್ತಾನೆ. ಕಾಶಿರಾಜನ ಮಕ್ಕಳು ಅಂಬಿಕಾ ಮತ್ತು ಅಂಬಾಲಿಕಾ ಅಂತ ಇಬ್ರು. ಅವರಿಬ್ಬರನ್ನ ಭೀಷ್ಮಾಚಾರ್ಯರೇ ಸ್ವಯಂವರ ಮಂಟಪದಿಂದ ಬಲಾತ್ಕಾರವಾಗಿ ಕರ್ಕೊಂಡು ಬರ್ತಾರೆ. ಅಂಬಿಕಾ, ಅಂಬಾಲಿಕಾ ಅಂತನ್ನೋ ಇಬ್ಬರನ್ನು ಕೂಡ ವಿಚಿತ್ರವೀರ್ಯ ಮದುವೆ ಮಾಡ್ಕೊಳ್ತಾನೆ. ಅದು ಕೂಡ ಮುಂದೆ ಅದರ ವಿವರಣೆ ಬರ್ತದೆ, ಅದನ್ನ ನೋಡೋಣ. ತರುವಾಗ 3 ಜನರನ್ನು ಕರ್ಕೊಂಡ್ ಬರ್ತಾರ ಅವರು. ಅಂಬಿಕಾ, ಅಂಬಾಲಿಕಾ 3 ಜನರು ಕಾಶಿರಾಜನ ಮಕ್ಕಳು. 3 ಜನ ಹುಡುಗಿಯರನ್ನು ಕರ್ಕೊಂಡು ಬರ್ತಾರೆ. ಅವಳು ಮಾತ್ರ ಅಂಬೆ ಭೀಷ್ಮಾಚಾರ್ಯನ್ನೇ ಮದುವೆ ಮಾಡ್ಕೊಳ್ತೇನೆ, ನಾನು ವಿಚಿತ್ರವೀರ್ಯನನ್ನು ಮದುವೆ ಮಾಡ್ಕೊಳ್ಳೋದಿಲ್ಲ, ನೀನೇ ನನ್ನನ್ನು ಕರ್ಕೊಂಡ್ ಬಂದಿದ್ದೆ, ನೀನೇ ನನ್ನನ್ನು ಮದುವೆ ಮಾಡ್ಕೊ ಅಂತ. ಅದನ್ನೆಲ್ಲ ಇಲ್ಲಿ ಹೇಳಿಲ್ಲ, ಅದು ಮುಂದೆ ಬಂದಾಗ ನೋಡೋಣಂತೆ. ಅವಳು ಬೇಡ ಅಂತ ಬಿಟ್ಟು ಬಿಡ್ತಾನೆ. ಸರಿ, ಇವರಿಬ್ಬರನ್ನ ಮದುವೆ ಮಾಡಿಸ್ತಾನೆ ಭೀಷ್ಮ ವಿಚಿತ್ರವೀರ್ಯನಿಗೆ. ವಿಚಿತ್ರವೀರ್ಯನಿಗೋಸ್ಕರ ಅಂತಾನೆ ತಾನು ಸ್ವಯಂವರ ಮಂಟಪದಲ್ಲಿ ಅವರನ್ನ ಬಲಾತ್ಕಾರವಾಗಿ ಕರ್ಕೊಂಡು ಬಂದದ್ದು. ಅಂತಹ ಕಾಶಿರಾಜನ ಮಗಳಂದಿರಾದ ಅಂಬಿಕಾ ಮತ್ತು ಅಂಬಾಲಿಕಾ ಅಂತನ್ನೋ ಇಬ್ಬರು ಹುಡುಗಿಯರನ್ನ ವಿಚಿತ್ರವೀರ್ಯ ಮದುವೆ ಮಾಡಿಕೊಂಡ. ವಿಚಿತ್ರವೀರ್ಯೋಥೋ ವಾಹ ಕಾಶಿರಾಜಸುತೆ ಬಲಾತ್ ಸ್ವಯಂವರಾದುಪಾನೀತೆ ಅಂಬಿಕಾಂಬಾಲಿಕೆ ಉಭೇ ತಯೋರಾಸಕ್ತ ಹೃದಯೋ ಗೃಹೀತೋ ಯಕ್ಷ್ಮಣಾಮೃತಃ. ಮದುವೆ ಏನೋ ಆಯ್ತು, ಇಬ್ಬರು ಹೆಂಡತಿಯರಿದ್ದಾರೆ ವಿಚಿತ್ರವೀರ್ಯನಿಗೆ, ಅಂಬಿಕಾ ಮತ್ತು ಅಂಬಾಲಿಕಾ ಅಂತ. ಆದರೆ ಅವರಿಬ್ಬರಲ್ಲಿಯೂ ಕೂಡ ಮಕ್ಕಳಾಗೋದಿಲ್ಲ. ಇವನಿಗೆ ಅವರಿಬ್ಬರಲ್ಲಿ ಅತ್ಯಂತ ಪ್ರೀತಿ, ವಿಪರೀತವಾಗಿ ಅನುರಕ್ತನಾಗಿ ಬಿಟ್ಟಿದ್ದ ಅವರಿಬ್ಬರಲ್ಲಿ, ಆಸಕ್ತ ಹೃದಯ. ಹಾಗಾಗಿ ಅವನಿಗೆ ಅದರಿಂದ ಕ್ಷಯರೋಗ ಬಂದು ಬಿಡ್ತು. ಕ್ಷಯರೋಗದಿಂದ
ಸತ್ತೇ ಹೋಗಿಬಿಟ್ಟ, ಇನ್ನು ಮಕ್ಕಳೇ ಆಗಿದ್ದಿಲ್ಲ ಅವನಿಗೆ. ಅಷ್ಟರೊಳಗನೆ ಕ್ಷಯ ರೋಗದಿಂದ ಪ್ರಾಣತ್ಯಾಗ ಮಾಡಿದ. ತಯೋರಾಸಕ್ತ ಹೃದಯ ಗೃಹೀತೋ ಯಕ್ಷ್ಮಣಾಮೃತ. ಯಕ್ಷ್ಮ ಅಂದ್ರೆ ಕ್ಷಯ ರೋಗ. ಕ್ಷೇತ್ರೇ ಅಪ್ರಜಸ್ಯ ವೈ ಭ್ರಾತುಃ ಮಾತೋ ಬಾದರಾಯಣ ಧೃತರಾಷ್ಟ್ರಂ ಚ ಪಾಂಡುಂ ಚ ವಿದುರಂ ಚಾಪ್ಯಜೀಜನತ್. ವಿಚಿತ್ರ ವೀರ್ಯನಿಗೆ ಮಕ್ಕಳೇ ಆಗಿದ್ದಿಲ್ಲ, ಸತ್ತೇ ಹೋಗಿಬಿಟ್ಟ. ಆವಾಗ ಏನ್ ಮಾಡಬೇಕು? ವಂಶ ಮುಂದುವರಿಬೇಕು. ಯಾರೂ ಉಳಿದಿಲ್ಲ. ಶಂತನುವಿನ ವಂಶ ಮುಂದುವರಿಬೇಕಾಗಿದ್ರೆ ಚಿತ್ರಾಂಗದನು ಸತ್ತು ಹೋಗ್ಬಿಟ್ಟ, ವಿಚಿತ್ರ ವೀರ್ಯ ಇದ್ದ, ಅವನಿಗೆ ಇಬ್ಬರು ಹೆಂಡತಿಯರಿದ್ರು ಕೂಡ ಅವನು ಸತ್ತು ಹೋಗಿಬಿಟ್ಟ. ಭೀಷ್ಮಾಚಾರ್ಯರು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಅವರು ಬ್ರಹ್ಮಚಾರಿಯಾಗಿ ಉಳಿದು ಬಿಟ್ಟಿದ್ದಾರೆ. ಹಾಗಾಗಿ ಈಗ ಅಂಬಿಕಾ ಮತ್ತು ಅಂಬಾಲಿಕಾ ಅವರಿಬ್ಬರಿಗೆ ಮಕ್ಕಳಾಗಬೇಕು. ಆವಾಗ ಕೂಡಲೇ ಸತ್ಯವತಿ ದೇವಿ ಏನ್ ಮಾಡಿದ್ಲು? ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡಿದ್ಲು. ವೇದವ್ಯಾಸ ದೇವರು ಆ ಸತ್ಯವತಿ ದೇವಿಗೆ ವರ ಕೊಟ್ಟಿದ್ರು, ಹಿಂದೆ ನೋಡಿದ್ದೇವೆ. ನನ್ನನ್ನ ನೀನು ಯಾವಾಗ ಸ್ಮರಣೆ ಮಾಡ್ತೀಯೋ ಆವಾಗ ನಿನ್ನ ಮುಂದೆ ನಾನು ಬಂದು ನಿಲ್ತೇನೆ ಅಂತ ವರ ಕೊಟ್ಟು ಹೊರಟೋಗಿದ್ರು. ಆ ವೇದವ್ಯಾಸ ದೇವರನ್ನ ಸ್ಮರಣೆ ಮಾಡ್ಕೊಳ್ತಾಳೆ. ಆ ತಾಯಿಯಾದಂತಹ ಸತ್ಯವತಿ ದೇವಿಯ ಮಾತಿನಂತೆ ಬಾದರಾಯಣರು ಈ ಅಂಬಿಕಾ ಮತ್ತು ಅಂಬಾಲಿಕೆಯರಲ್ಲಿ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಅಂತನ್ನೋ 3 ಮಕ್ಕಳನ್ನ ಹುಟ್ಟಿಸ್ತಾರೆ. ಇದು ತಾಯಿಯಾದಂತಹ ಸತ್ಯವತಿ ದೇವಿಯ ಅಪೇಕ್ಷೆಯಿಂದ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಧಾರ್ಮಿಕವಾದಂತಹ ವಿಧಿಯಲ್ಲೇ ಹುಟ್ಟಿದ ಮಕ್ಕಳವರು. ಇವರು ಅಂಬಿಕಾ ಅಂಬಾಲಿಕೆಯರ ಮಕ್ಕಳೇ ಆಗ್ತಾರೆ. ಕುರುವಂಶದ ಮಕ್ಕಳಾಗ್ತಾರೆ ಇವರು. ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಅಂತ 3 ಜನ ಮಕ್ಕಳು. ವಿವರಣೆ ಮುಂದೆ ಬಂದಾಗ ನೋಡೋಣಂತೆ. ಸಂಕ್ಷೇಪವಾಗಿ ಇಲ್ಲಿ ಹೇಳಿದ್ದಾರೆ. ಕ್ಷೇತ್ರೇ ಅಪ್ರಜಸ್ಯ ವೈ ಭ್ರಾತುಃ ಮಾತ್ರೋಕ್ತೋ ಬಾದರಾಯಣ ಧೃತರಾಷ್ಟ್ರಂ ಚ ಪಾಂಡುಂ ಚ ವಿದುರಂ ಚಾಪ್ಯಜೀಜನತ್. ಗಾಂಧಾರ್ಯಾಂ ಧೃತರಾಷ್ಟ್ರಸ್ಯ ಜಜ್ಞೆ ಸುತಶತಂ ನೃಪ ತೇಷಾಂ ದುರ್ಯೋಧನೋ ಜ್ಯೇಷ್ಠೋ ದುಶ್ಶಲಾ ಚಾಪಿ ಕನ್ಯಕಾ. ಇನ್ನು ಗುರುಗಳೇ, ಜನ ಸೊ ಆದ್ರೆ ಧೃತರಾಷ್ಟ್ರ ಒಂದು ವೇದವ್ಯಾಸರ ಮಗ. ಒಂದು ವೇದವ್ಯಾಸರ ಮಗನಾದ್ದು ಯಾಕೆ ಆತ್ಮಾರಿ ಬಿಹೇವ್ ಮಾಡ್ತಾನ ಮಾಚುಲ? ಅದು ಭಗವಂತನ ಸಂಕಲ್ಪನೆ ಹೇಗಿದೆ, ಅವನೊಳಗೆ ಕಲಿ ಆವೇಶ ಆಗಿರ್ತದೆ. ಅದೆಲ್ಲ ಮುಂದೆ ಬರ್ತದೆ ವಿವರಣೆ. ಅವನು ಸಾತ್ವಿಕನೇ, ಆದ್ರೆ ಅವನೊಳಗೆ ಕಲಿ ಆವೇಶ ಆಗಿರ್ತದೆ. ಆ ಧೃತರಾಷ್ಟ್ರನಿಗೆ ಗಾಂಧಾರಿ ಅಂತನ್ನವಳು ಪತ್ನಿ ಆಗ್ತಾಳೆ. ಆ ಗಾಂಧಾರಿಯಲ್ಲಿ 100 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಅವನೇ ಹಿರಿಯ ಕುರುವಂಶದ ರಾಜ ಧೃತರಾಷ್ಟ್ರ. ಅವನಿಗೆ ಗಾಂಧಾರಿಯಲ್ಲಿ 100 ಜನ ಗಂಡು ಮಕ್ಕಳು, 1 ಹೆಣ್ಣು. 100 ಜನ ಗಂಡು ಮಕ್ಕಳಲ್ಲಿ ದುರ್ಯೋಧನ ಅಂತನ್ನೋನು ಮೊದಲನೆಯವನು, ಹಿರಿಯ ಜ್ಯೇಷ್ಠ ಪುತ್ರ ದುರ್ಯೋಧನ. ಆ ದುರ್ಯೋಧನನಿಂದ ಹಿಡ್ಕೊಂಡು 100 ಜನ ಗಂಡು ಮಕ್ಕಳು ಹುಟ್ಟುತ್ತಾರೆ. ಒಬ್ಬಳು ಹೆಣ್ಣು, ದುಶ್ಶಲ ಅಂತ ಅವಳಿಗೆ ಹೆಸರು. ಗಾಂಧಾರ್ಯಾಂ ಧೃತರಾಷ್ಟ್ರಸ್ಯ ಜಜ್ಞೆ ಸುತಶತಂ ನೃಪ ತೇಷಾಂ ದುರ್ಯೋಧನೋ ಜ್ಯೇಷ್ಠೋ ದುಶ್ಶಲಾ ಚಾಪಿ ಕನ್ಯಕಾ. ಇದರ ವಿವರಣೆ ಬರ್ತದೆ. ಇದು ಸುಮ್ಮನೆ ಸಂಕ್ಷೇಪವಾಗಿ ಹೇಳ್ತಾ ಇರೋದು. ಆ 100 ಜನ ಮಕ್ಕಳು ಹುಟ್ಟಿದ್ದು ಕೂಡ ವೇದವ್ಯಾಸ ದೇವರಿಂದಲೇನೆ. ಅಂದ್ರೆ ವೇದವ್ಯಾಸ ದೇವರೇ ಅವರನ್ನ ಮಡಿಕೆಗಳಲ್ಲಿ ಇಟ್ಟು ರಕ್ಷಣೆ ಮಾಡಿ ಹುಟ್ಟಿಸ್ತಾರೆ. ಆ ವಿಷಯ ಎಲ್ಲ ಮುಂದೆ ಬರ್ತದೆ. ಅಂತೂ ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು, 1 ಹೆಣ್ಣು ಅಂತ. ಯಾರ್ಯಾರ ಮಕ್ಕಳು ಅನ್ನೋ ವಿವರಣೆಯನ್ನ ಸಂಕ್ಷೇಪವಾಗಿ ಹೇಳ್ತಾ ಹೋಗ್ತಾ ಇರೋ ಅಧ್ಯಾಯ ಇದು. ಇನ್ನೊಬ್ಬ 2ನೇವನು ಪಾಂಡು. ಧೃತರಾಷ್ಟ್ರ ಆದ್ಮೇಲೆ
ಪಾಂಡು ಶಾಪಾನ್ ಮೈಥುನರುದ್ಧಸ್ಯ ಪಾಂಡೋ ಕುಂತ್ಯಾಂ ಮಹಾರಥಾಃ ಜಾತಾ ಧರ್ಮಾನಿಲೇಂದ್ರೇಭ್ಯೋ ಯುಧಿಷ್ಠಿರ ಮುಖಾಸ್ತ್ರಯಃ. ಪಾಂಡುಗೂ ಕೂಡ ಅನೇಕ ವರ್ಷಗಳ ಕಾಲ ಮಕ್ಕಳಾಗಿರ್ಲಿಲ್ಲ. ಅವನು ಕಾಡಿಗೆ ಹೋಗಿದ್ದ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದ. ಕಿಂದಮ ಋಷಿಗಳ ಶಾಪ ಬೇರೆ ಇತ್ತು ಅವನಿಗೆ. ಆ ಕಿಂದಮ ಋಷಿಗಳ ಶಾಪ ಇದ್ದದ್ರಿಂದ ಪಾಂಡು ಸ್ತ್ರೀ ಸಂಘವನ್ನ ಮಾಡೋ ಹಾಗೆ ಇರಲಿಲ್ಲ. ಸ್ತ್ರೀ ಸಂಘ ಮಾಡಿದ ಕೂಡಲೇ ಅವನಿಗೆ ಪ್ರಾಣ ಹೋಗ್ತದೆ ಅಂತ ಶಾಪ ಕೊಟ್ಟು ಬಿಟ್ಟಿದ್ರು ಕಿಂದಮ ಋಷಿಗಳು. ಹಾಗಾಗಿ ಅವನು ಸ್ತ್ರೀ ಸಂಘವನ್ನ ಮಾಡ್ತಾ ಇರಲಿಲ್ಲ. ಅವನಿಗೆ ಮಕ್ಕಳಾಗಿರ್ಲಿಲ್ಲ. ಅನಿವಾರ್ಯವಾಗಿ ಒಂದು ಸಲ ಮಾದ್ರಿ ದೇವಿಯಿಂದ ಅವನು ಸ್ತ್ರೀ ಸಂಘವನ್ನ ಮಾಡೋ ಹಾಗಾಗಿ ಪ್ರಾಣತ್ಯಾಗ ಮಾಡುವ ಪ್ರಸಂಗ ಬಂತು. ಸತ್ತೇ ಹೋಗಿಬಿಟ್ಟ. ಹಾಗಾಗಿ ಪಾಂಡುವಿಗೆ ಮಕ್ಕಳು ಇರಲಿಲ್ಲ. ಆ ಪಾಂಡುವಿನ ಪತ್ನಿಯಾದಂತಹ ಕುಂತಿ ದೇವಿ ಏನಿದ್ದಾಳೆ, ಮಾದ್ರಿ ಪಾಂಡುವಿನ ಜೊತೆಗೆ ಸಹಗಮನ ಮಾಡಿಬಿಡ್ತಾಳೆ. ಅದಕ್ಕಿಂತ ಮುಂಚೆ ಆ ಪಾಂಡು 5 ಜನ ಮಕ್ಕಳನ್ನ ಪಡ್ಕೊಳ್ತಾನೆ. ನಾನು ಸ್ತ್ರೀ ಸಂಘವನ್ನ ಮಾಡುವಂತೆ ಇಲ್ಲ. ಆದ್ರಿಂದ ಕುಂತಿ ದೇವಿಗೆ ಒಂದು ವರ ಇರ್ತದೆ, ಮಂತ್ರದ ಬಲ. ಆ ಮಂತ್ರದ ಬಲದಿಂದ 5 ಜನ ಮಕ್ಕಳನ್ನ ಪಡಿತಾನೆ ಪಾಂಡು ಮಹಾರಾಜ. ಕುಂತಿಗೆ 3 ಜನ ಯಮದೇವರಿಂದ, ವಾಯುದೇವರಿಂದ ಮತ್ತು ಇಂದ್ರದೇವರಿಂದ ಒಬ್ಬೊಬ್ಬ ಮಕ್ಕಳು ಹುಟ್ಟುತ್ತಾರೆ. ಯಮದೇವರಿಂದ ಹುಟ್ಟಿದ ಮಗ ಧರ್ಮರಾಜ, ವಾಯುದೇವರಿಂದ ಹುಟ್ಟಿದ ಮಗ ಭೀಮಸೇನ, ಇಂದ್ರದೇವರಿಂದ ಹುಟ್ಟಿದ ಮಗ ಅರ್ಜುನ. ಹೀಗೆ 3 ಜನ ಮಕ್ಕಳು ಕುಂತಿ ದೇವಿಗೆ. ಮಾದ್ರಿ ದೇವಿಗೆ ನಕುಲ ಸಹದೇವರಿಂದ ಹುಟ್ಟಿದ ಅವಳಿ ಜವಳಿ ಮಕ್ಕಳು, ನಾಸತ್ಯ ದಸ್ರರು ಅವರು ಅವಳಿ ಜವಳಿ ಮಕ್ಕಳು. ಅವರಿಂದ ಹುಟ್ಟಿದವರು ನಕುಲ ಸಹದೇವ. ಅದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಶಾಪಾನ್ ಮೈಥುನರುದ್ಧಸ್ಯ ಪಾಂಡೋ ಕುಂತ್ಯಾಂ ಮಹಾರಥಾಃ ಜಾತಾ ಧರ್ಮಾನಿಲೇಂದ್ರೇಭ್ಯೋ ಯುಧಿಷ್ಠಿರ ಮುಖಾಸ್ತ್ರಯಃ ನಕುಲ ಸಹದೇವಶ್ಚ ಮಾದ್ರ್ಯಾಂ ನಾಸತ್ಯದಸ್ರಯೋಃ ದ್ರೌಪದ್ಯಾಂ ಪಂಚಭ್ಯಃ ಪುತ್ರಾಸ್ತೆ ಪಿತರೋ ಭವನ್. ಹೀಗೆ ನಕುಲ ಮತ್ತು ಸಹದೇವ ಅನ್ನೋ ಹೆಸರಿನ ಮಕ್ಕಳು ನಾಸತ್ಯ ಮತ್ತು ದಸ್ರರಿಂದ ಮಾದ್ರಿ ದೇವಿಯಲ್ಲಿ ಹುಟ್ಟುತ್ತಾರೆ. ಹೀಗೆ ಒಟ್ಟು 5 ಜನ ಮಕ್ಕಳಾಯಿದ್ರು ಪಾಂಡು ಮಹಾರಾಜನಿಗೆ. 5 ಜನ ಈ ಮಕ್ಕಳೇನಿದ್ದಾರೆ, ಈ 5 ಜನರಿಗೆ ದ್ರೌಪದಿ ದೇವಿ ಪತ್ನಿ ಆಗ್ತಾಳೆ. ಹಿಂದೆ ದ್ರೌಪದಿಯ ಜನನವನ್ನು ಹೇಳಿದ್ದಾರೆ. ಆ ದ್ರೌಪದಿ ದೇವಿಯೇ ದ್ರೌಪದಿ ಅಗ್ನಿಯಿಂದ ಬಂದ್ಲು ಅಂತ ನಾನು ಹಿಂದೆ ಹೇಳಿದೆ. ದೃಪದನ ಮಗಳಾಗಿ ದ್ರೌಪದಿ ಏನು ಬಂದಿದ್ದಾಳೆ, ಅದೇ ದ್ರೌಪದಿ ದೇವಿ ಈ 5 ಜನರಿಗೆ ಪತ್ನಿ ಆಗ್ತಾಳೆ. ಆ ದ್ರೌಪದಿಯಲ್ಲಿ 5 ಜನರಿಗೆ 5 ಮಕ್ಕಳು ಹುಟ್ಟುತ್ತಾರೆ. 5 ಜನರಿಂದ 5 ಜನ ಮಕ್ಕಳು ದ್ರೌಪದಿ ದೇವಿಗೆ ಹುಟ್ಟುತ್ತಾರೆ. ಅವರೆಲ್ಲ ನಿನಗೆ ದೊಡ್ಡಪ್ಪಂದಿರು ಅಂತ ಹೇಳ್ತಾ ಇದ್ದಾರೆ. ಆ 5 ಜನ ಮಕ್ಕಳೇನಿದ್ದಾರಲ್ಲ ಅವರೆಲ್ಲ ನಿನಗೆ ದೊಡ್ಡಪ್ಪಂದ್ರು ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದಾರೆ. ಆ 5 ಜನ ದ್ರೌಪದಿಯಲ್ಲಿ ಹುಟ್ಟಿದ ಪಾಂಡವರಿಂದ 5 ಮಕ್ಕಳೇನು ಹುಟ್ಟಿದ್ರಲ್ಲ, ಆ 5 ಜನ ನಿನಗೆ ದೊಡ್ಡಪ್ಪಂದಿರು. ನಕುಲ ಸಹದೇವಶ್ಚ ಮಾದ್ರ್ಯಾಂ ನಾಸತ್ಯದಸ್ರಯೋಃ ದ್ರೌಪದ್ಯಾಂ ಪಂಚಭ್ಯಃ ಪುತ್ರಾಸ್ತೆ ಪಿತರೋ ಭವನ್. ಆ 5 ಜನ ದೊಡ್ಡಪ್ಪಂದಿರು ಯಾರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಟೈಮ್ ಆಯ್ತು, ಸಾಕು. ಅಲ್ಲಿಗೆ 28 ಶ್ಲೋಕ ಆಯ್ತು. 19ನೇ ಅಧ್ಯಾಯದಲ್ಲಿ 28 ಶ್ಲೋಕ ಆಯ್ತು. ಶ್ರೀಕೃಷ್ಣಾರ್ಪಣಮಸ್ತು. ಗುರುಗಳೇ, ಧೃತರಾಷ್ಟ್ರ ಮತ್ತು ಪಾಂಡವ ಜನನವೇ ಅವ್ರ ತಂದೆ ಹೋದ ಮೇಲೆ ವೇದವ್ಯಾಸ ದೇವರಲ್ಲಿ ಜನನ ಆಗಿದ್ದಾರೆ ಅಂದ್ರೆ ಅದು ದೈವ ಸಂಕಲ್ಪ ಅಂತ ತಗೊಳ್ಬೇಕಾ? ನಮ್ಮ ಇದಕ್ಕೆ ಲೌಕಿಕದಲ್ಲಿ ತಂದೆ ಇರುವಾಗಲೇನೆ ತಂದೆಯ ಅಪೇಕ್ಷೆಯಂತೆ ತಂದೆಯ ಆಜ್ಞೆಯಿಂದಲೇನೆ ಕುಂತಿ ದೇವಿ ಆ ಮಂತ್ರ ಬಲದಿಂದ ಪಡೆದದ್ದು. ಅದು ಮುಂದೆ ಬರ್ತದೆ. ಈ ಅವ್ರ ತಂದೆ ಧೃತರಾಷ್ಟ್ರ ಮತ್ತು ಪಾಂಡು ಯಾರು? ಅಲ್ಲ, ಸತ್ಯವತಿ ದೇವಿ ವೇದವ್ಯಾಸನ ಪ್ರಾರ್ಥನೆ ಮಾಡ್ತಾಳಲ್ಲ, ಅವಾಗ
ಅವ್ರ ತಂದೆಯಾದವು ನಿಜ, ಅದನ್ನೇ ಕೇಳ್ತಾ ಇದ್ದೇನೆ ನಾನು. ಅವನು ವಿಚಿತ್ರ ವೀರ್ಯ ಸತ್ತ ಮೇಲೆ ಆ ವಿಚಿತ್ರ ವೀರ್ಯನ ಪತ್ನಿಯರಾದ ಅಂಬಿಕಾ ಮತ್ತು ಅಂಬಾಲಿಕೆಯರಲ್ಲಿ ವೇದವ್ಯಾಸ ದೇವರು ಪಡೆಯೋದು ಧೃತರಾಷ್ಟ್ರ, ಪಾಂಡು, ವಿದುರ 3 ಜನರನ್ನ. ಅದು ದೈವ ಸಂಕಲ್ಪ ಅಂತ ತಗೊಳ್ಬೇಕಾ? ಯಾಕಂದ್ರೆ ನಮ್ಮ ಇದಕ್ಕೆ ವಿರುದ್ಧವಾಗಿ ಬರ್ತಲ್ಲ, ತಂದೆ ಇಲ್ಲದಾಗ ಇದಾಗೋದು. ನೀವು ನಮ್ಮ ಲೌಕಿಕದಂತೆ ವಿಚಾರ ಮಾಡಲೇಬೇಡಿ. ಇದು ಕಲಿಯುಗದ ಧರ್ಮನೇ ಬೇರೆ, ಆ ಯುಗದ ಧರ್ಮನೇ ಬೇರೆ. ಅವರೆಲ್ಲ ದೇವತೆಗಳವರೆಲ್ಲ. ಅವರ ಅವತಾರದ್ದು ಇದನ್ನೇ ಬೇರೆ, ಕ್ರಮನೇ ಬೇರೆ. ದೇವರ ಸಂಕಲ್ಪ, ಭಗವಂತನ ಸಂಕಲ್ಪ ಅಂತ ಅನ್ನೋದು ಮಾತ್ರ ಉತ್ತರ ಆಗೋದಿಲ್ಲ ಅಂತ ಮೊನ್ನೆ ಇದರ ಬಗ್ಗೆ ತುಂಬಾ ಚರ್ಚೆ ನಡೀತು. ನೀವು ಬರೇ ದೇವ ಸಂಕಲ್ಪ ಅಂತ ಅಷ್ಟೇ ಹೇಳಿ ಜಾರ್ಕೊಂಡ್ ಬಿಡ್ತೀರಿ, ಸರಿಯಾಗಿ ಉತ್ತರ ಹೇಳೋದಿಲ್ಲ ಅಂತ ಒಬ್ರು ಯಾರೋ ಕೇಳಿದ್ರು. ನಾನು ಕೆಲವೆಲ್ಲ ಅದು ನಮಗ ಅರ್ಥ ಆಗೋದಿಲ್ಲ. ನಾವು ವಿಚಾರ ಮಾಡೋದು ನಮ್ಮಂತೆನೆ ವಿಚಾರ ಮಾಡ್ತೇವೆ, ಹಾಗಾಗಿ ನಮಗ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ದೇವ ಸಂಕಲ್ಪ, ದೇವಗುಹ್ಯ ಅಂತ ಹೇಳ್ತೇನೆ. ಅದು ದೇವತೆಗಳ ಅವತಾರ, ಭಗವಂತನ ಶಕ್ತಿ, ದೇವತೆಗಳ ಶಕ್ತಿ, ಅದೆಲ್ಲ ನಾವು ನಮ್ಮ ಹಾಗೆ ವಿಚಾರ ಮಾಡಿದ್ರೆ ಅದು ನಮಗ್ ಸರಿಯಾಗಿ ಅರ್ಥ ಆಗೋದಿಲ್ಲ. ಸತ್ತವರನ್ನು ಬದುಕಿಸುವ ಶಕ್ತಿ ಇತ್ತು, 100 ಜನ ಮಕ್ಕಳನ್ನ ಪಡೆಯುವ ಶಕ್ತಿ ಇತ್ತು ಅವರಿಗೆ. ಅವರು ನೋಡಿದ್ರೆ ಸಾಕು ಭಸ್ಮೆ ಆಗ್ತಾರೆ. ಹೌದು, ಅದೆಲ್ಲ ನಮ್ಗೆ ಆಗ್ತದಾ? ಅವ್ರು ನೆನೆಸಿದ್ರೆ ಸಾಕು ಭಸ್ಮೆ. ಅಕ್ಷಿ ಅಂತ ಸೀನಿದ ಕೂಡಲೇ ಮಕ್ಕಳು ಹುಟ್ಟುತ್ತಿದ್ರು, ದರ್ಶನದಿಂದಲೇ ಗರ್ಭವತಿಯರಾಗ್ತಿದ್ರು. ಸ್ತ್ರೀಯೇ ಬೇಕಾಗಿಲ್ಲ, ಪುರುಷರಿಂದಲೇ ಹಾಗೆ ಮಕ್ಕಳು ಹುಟ್ಟುತ್ತಿದ್ರು. ಇದೆಲ್ಲ ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಅದನ್ನು ವಿಚಾರ ಮಾಡ್ಬೇಕು ಮೊದಲು, ಆಮೇಲೆ ನಮ್ಮ ಹಾಗೆ ನಾವು ಕಲ್ಪನೆ ಮಾಡಿಕೊಂಡು ಪ್ರಶ್ನೆ ಮಾಡ್ಬೇಕು ಮಾಡೋದಾದ್ರೆ. ಹಾಗಾಗಿ ಅಲ್ಲಿ ಏನಿದೆ ಅದನ್ನ ನಾವು ಭಕ್ತಿಯಿಂದ, ಶ್ರದ್ಧೆಯಿಂದ ತಿಳ್ಕೊಳ್ಳೋದು ಮಾತ್ರ ನಮ್ಮ ಕರ್ತವ್ಯ. ಹರೇ ಗುರುಗಳೇ, ಈಗ ಪಾಂಡವರು ಪರೀಕ್ಷಿತರಿಗೆ ತಾತಂದ್ರಲ್ವಾ ಆಗದು? ದೊಡ್ಡಪ್ಪಂದ್ರು ಅಂತ ಹೇಳಿದ್ರಲ್ಲ. ಪಾಂಡವರ ಮಕ್ಕಳು, ಆ 5 ಜನರಿಂದ 5 ಜನ ಮಕ್ಕಳು ಹುಟ್ಟಿದ್ರು ದ್ರೌಪದಿಗೆ ಅಂತ ಏನ್ ಹೇಳಿದ್ರಲ್ಲ. ಹೌದು, ಯುಧಿಷ್ಠಿರನ ಮಗ, ಭೀಮನ ಮಗ, ಅವರು ಆ 5 ಜನ ಮಕ್ಕಳಿದ್ದಾರಲ್ಲ, ಅವ್ರು ನಿನಗೆ ದೊಡ್ಡಪ್ಪಂದ್ರು ಅಂತ ಹೇಳಿದ್ದು. ಸರಿ ಸರಿ ಸರಿ. ಅದು ಹೇಳಿದ್ದು. ಅವ್ರು ಯಾರ್ಯಾರು, ಯುಧಿಷ್ಠಿರನ ಮಗ ಯಾರು, ಭೀಮನ ಮಗ ಯಾರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾರೆ. ಸರಿ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ನಮಃ. ನಮಸ್ಕಾರ ಗುರುಗಳೇ.